ನಮಸ್ಕಾರ. ಇವತ್ತು ನಾವು ಶಿಕ್ಷಕರ ಪ್ರಪಂಚದೊಳಗೆ ಒಂದು ಆಳವಾದ ನೋಟ ಬೀರಲಿದ್ದೇವೆ. ಗೊತ್ತಾ, ಬೋಧನೆ ಅಂದ್ರೆ ಬರೀ ಪಾಠ ಹೇಳೋದಲ್ಲ, ಅದು ಮನುಷ್ಯರನ್ನ ರೂಪಿಸೋ ಒಂದು ಅದ್ಭುತ ಕಲೆ. ಈ ಕಲೆಯನ್ನ ಮಿದುಳು ದೇಹ ನಡವಳಿಕೆ ಅನ್ನೋ ಒಂದು ಹೊಸ ದೃಷ್ಟಿಕೋನದಿಂದ ಹೇಗೆ ನೋಡ್ಬೋದು ಅಂತ ತಿಳ್ಕೊಳ್ಳೋಣ. ಸರಿ, ಇದನ್ನೊಮ್ಮೆ ಯೋಚನೆ ಮಾಡಿ ನೋಡಿ. ಇವತ್ತಿನ ಮಕ್ಕಳು ಇತಿಹಾಸದಲ್ಲಿ ಅತೀ ಹೆಚ್ಚು ಮಾಹಿತಿ, ಟೆಕ್ನಾಲಜಿ ಎಲ್ಲವನ್ನೂ ಹೊಂದಿದ್ದಾರೆ. ಆದರೂ ಯಾಕೆ ಅವರು ಹೆಚ್ಚು ವಿಚಲಿತರಾಗಿದ್ದಾರೆ, ಯಾಕೆ ಆತಂಕದಲ್ಲಿದ್ದಾರೆ, ಮತ್ತೆ ಭಾವನಾತ್ಮಕವಾಗಿ ಯಾಕೆ ಇಷ್ಟು ದುರ್ಬಲರಾಗಿದ್ದಾರೆ? ಇದು ಬಹುಶಃ ಪ್ರತಿಯೊಬ್ಬ ಶಿಕ್ಷಕ ಮತ್ತು ಪೋಷಕರ ಮನಸ್ಸಲ್ಲಿ ಕಾಡ್ತಿರೋ ಒಂದು ದೊಡ್ಡ ಪ್ರಶ್ನೆ. ಆ ಪ್ರಶ್ನೆ ಇದೆಯಲ್ಲ, ಅದೇ ನಮ್ಮ ಇವತ್ತಿನ ಚರ್ಚೆಯ ಮೊದಲ ಭಾಗದ ಕೇಂದ್ರಬಿಂದು. ಇದನ್ನ ಹೇಳಲಾಗದ ಪ್ರಶ್ನೆ ಅಂತ ಕರಿಬಹುದು. ಅಂದ್ರೆ ಪ್ರತಿಯೊಬ್ಬ ಶಿಕ್ಷಕರು ಅನುಭವಿಸುವ, ಆದ್ರೆ ಹೊರಗೆ ಹೇಳಿಕೊಳ್ಳೋಕೆ ಆಗದ ಒಂದು ಒತ್ತಡದ ಬಗ್ಗೆ ಈಗ ಮಾತಾಡೋಣ. ಒಂದು ಕ್ಷಣ ಯೋಚಿಸಿ ನೋಡಿ, ಒಬ್ಬ ಶಿಕ್ಷಕರಿಂದ ಸಮಾಜ ಏನೆಲ್ಲ ನಿರೀಕ್ಷೆ ಇಡುತ್ತೆ ಅಂತ. ಸಿಲೆಬಸ್ನ ಟೈಮ್ಗೆ ಮುಗಿಸ್ಬೇಕು, ಇಡೀ ಕ್ಲಾಸ್ ರೂಮ್ ನಿಭಾಯಿಸಬೇಕು, ಪೋಷಕರ ಜೊತೆ ಮಾತಾಡಬೇಕು, ಸ್ಕೂಲ್ನ ಟಾರ್ಗೆಟ್ ರೀಚ್ ಮಾಡಬೇಕು. ಇದೆಲ್ಲದರ ಜೊತೆಗೆ ಆತ್ಮವಿಶ್ವಾಸದಿಂದ ತುಂಬಿರೋ, ಭಾವನಾತ್ಮಕವಾಗಿ ಗಟ್ಟಿಯಾಗಿರೋ ಒಂದು ಇಡೀ ಪೀಳಿಗೆಯನ್ನೇ ರೂಪಿಸೋ ಬಹುದೊಡ್ಡ ಜವಾಬ್ದಾರಿ ಕೂಡ ಅವ್ರ ಮೇಲಿದೆ. ಎಷ್ಟೊಂದು ಒತ್ತಡ ಅಲ್ವಾ? ಆದ್ರೆ ವಿಪರ್ಯಾಸ ಏನ್ ಗೊತ್ತಾ, ಇಷ್ಟೊಂದು ದೊಡ್ಡ ಮಾನವೀಯ ಜವಾಬ್ದಾರಿಯನ್ನ ನಿಭಾಯಿಸೋಕೆ ಬೇಕಾದ ಸರಿಯಾದ ಟ್ರೈನಿಂಗ್ ನಮ್ಮ ಶಿಕ್ಷಕರಿಗೆ ಸಿಗೋದೇ ಇಲ್ಲ. ಇದು ನಾವು ತುಂಬಲೇಬೇಕಾದ ಒಂದು ದೊಡ್ಡ ಅಂತರ. ಇದೇ ನಮ್ಮನ್ನ ಮುಂದಿನ ಭಾಗಕ್ಕೆ ಕರ್ಕೊಂಡೋಗುತ್ತೆ, ಮಾನವ ಅಭಿವೃದ್ಧಿಯ ಅಂತರ. ಅಂದ್ರೆ ತರಗತಿಯ ಸವಾಲುಗಳನ್ನ ಕೇವಲ ಡಿಸಿಪ್ಲಿನ್ ಸಮಸ್ಯೆ ಅಂತ ನೋಡದೆ ಅದರ ಆಳದಲ್ಲಿರೋ ನಿಜವಾದ ಕಾರಣವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಇದು. ಇಲ್ಲಿರೋ ಹೋಲಿಕೆಯನ್ನ ಒಮ್ಮೆ ನೋಡಿ, ಇದು ನಮ್ಮನ್ನ ನಿಜಕ್ಕೂ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಇವತ್ತಿನ ಮಕ್ಕಳು ಅಕಾಡೆಮಿಕ್ ಪ್ರೆಷರ್, ಸ್ಕ್ರೀನ್ ಡಿಪೆಂಡೆನ್ಸಿ, ಗಮನದ ಕೊರತೆ ಮತ್ತೆ ಭಾವನಾತ್ಮಕ ಅಭದ್ರತೆ ಇಷ್ಟೆಲ್ಲವನ್ನು ಹೊತ್ತು ಕ್ಲಾಸ್ಗೆ ಬರ್ತಾರೆ. ಆದ್ರೆ ಶಿಕ್ಷಕರತ್ರ ಏನಿದೆ? ಸೀಮಿತ ಪರಿಕರಗಳು, ಕಡಿಮೆ ಸಮಯ, ಆದ್ರೆ ಮಿತಿಮೀರಿದ ನಿರೀಕ್ಷೆಗಳು. ಇದೆಲ್ಲದರ ಪರಿಣಾಮ ಭಾವನಾತ್ಮಕ ಬಳಲಿಕೆ. ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ಇದು ಮಕ್ಕಳ ಶಿಸ್ತಿನ ಸಮಸ್ಯೆ ಅಲ್ಲ, ಅಥವಾ ಅವರಲ್ಲಿ ಪ್ರೇರಣೆ ಇಲ್ಲ ಅನ್ನೋ ಸಮಸ್ಯೆಯೂ ಅಲ್ಲ. ಇದು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಕ್ಕಳ ಮಾನವೀಯ ಮತ್ತು ಭಾವನಾತ್ಮಕ ಬೆಳವಣಿಗೆಯ ಅಗತ್ಯಗಳನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಸ್ಪಂದಿಸೋಲ್ಲಿ ಉಂಟಾಗಿರುವ ಒಂದು ಅಂತರ ಅಷ್ಟೇ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಇಲ್ಲಿದೆ ಶಿಕ್ಷಣದ ಬಗ್ಗೆ ಒಂದು ಕ್ರಾಂತಿಕಾರಿ ದೃಷ್ಟಿಕೋನ. ಕೇವಲ ವಿಷಯವನ್ನೆಲ್ಲ ನರವ್ಯೂಹತೆ ಬೋಧಿಸುವುದು. ಹೌದು, ಇದರ ಅರ್ಥ ಏನು ಅಂತ ನೋಡೋಣ ಬನ್ನಿ. ನಿಜವಾದ ಶಿಕ್ಷಣದ ಸತ್ಯ ಏನು ಗೊತ್ತಾ? ಒಂದು ಮಗು ಗಣಿತದ ಫಾರ್ಮುಲಾ, ಇತಿಹಾಸದ ದಿನಾಂಕ ಅಥವಾ ಸೈನ್ಸ್ ಡೆಫಿನಿಷನ್ಗಳನ್ನ ಮರೆತುಬಿಡಬಹುದು. ಆದರೆ ಆ ಮಗು ಕ್ಲಾಸ್ ರೂಮ್ನಲ್ಲಿ ಹೇಗೆ ಫೀಲ್ ಮಾಡ್ತು, ಅಲ್ಲಿ ಸೇಫ್ ಆಗಿತ್ತಾ ಅಥವಾ ಭಯದಲ್ಲಿತ್ತಾ, ತನ್ನನ್ನ ಅರ್ಥ ಮಾಡ್ಕೊಳ್ಳಲಾಯ್ತಾ ಅಥವಾ ಜಡ್ಜ್ ಮಾಡಲಾಯ್ತಾ ಅದನ್ನ ಜೀವನ ಪೂರ್ತಿ ಮರೆಯೋದಿಲ್ಲ. ಅಂದ್ರೆ ಇದರ ಅರ್ಥ ಏನು ಗೊತ್ತಾ? ಶಿಕ್ಷಕರು ಬರೀ ಸಬ್ಜೆಕ್ಟ್ಸ್ ಹೇಳ್ಕೊಡಲ್ಲ, ಅವರು ಮಕ್ಕಳ ನರವ್ಯೂಹವನ್ನ, ಅವರ ಆತ್ಮವಿಶ್ವಾಸವನ್ನ ಮತ್ತೆ ತಮ್ಮ ಮೇಲಿನ ನಂಬಿಕೆಯನ್ನ ಅದನ್ನ ರೂಪಿಸ್ತಾರೆ. ಇದೊಂಥರ ಎಷ್ಟು ದೊಡ್ಡ ಜವಾಬ್ದಾರಿ ಅಲ್ವಾ? ಈ ದೊಡ್ಡ ಜವಾಬ್ದಾರಿಯನ್ನ ಸುಲಭವಾಗಿ ನಿಭಾಯಿಸೋಕೆ ಸಹಾಯ ಮಾಡೋದೇ ಬೋಧನೆಯ ಈ ಹೊಸ ಯುಗ, ಮಿದುಳು ದೇಹ ನಡವಳಿಕೆ ಆಧಾರಿತ ಶಿಕ್ಷಕರ ಸಬಲೀಕರಣ ಕಾರ್ಯಕ್ರಮ. ಇದರ ಉದ್ದೇಶ ಶಿಕ್ಷಕರ ಮೇಲೆ ಇನ್ನೂ ಹೆಚ್ಚು ಒತ್ತಡ ಹಾಕೋದಲ್ಲ, ಬದಲಾಗಿ ಅರಿವಿಂದ ಬೋಧಿಸೋದು ಹೇಗೆ ಅಂತ ಹೇಳ್ಕೊಡೋದು. ಈ ಕಾರ್ಯಕ್ರಮ 2 ಚೌಕಟ್ಟುಗಳ ಮೇಲೆ ನಿಂತಿದೆ. ಮೊದಲನೆಯದು ಸಾಮರ್ಥ್ಯ ಮಾದರಿ. ಇದರಲ್ಲಿ 3 ಮುಖ್ಯ ಅಂಶಗಳಿವೆ. 1, ಜ್ಞಾನ, ಮಕ್ಕಳ ಮಿದುಳು ಹೇಗೆ ಬೆಳವಣಿಗೆ ಆಗುತ್ತೆ ಮತ್ತು ಭಾವನೆಗಳು ಕಲಿಕೆ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ತಿಳಿದುಕೊಳ್ಳೋದು. 2, ಕೌಶಲ್ಯಗಳು, ಎಮೋಷನಲ್ ಕೋಚಿಂಗ್ ಮತ್ತು ಒತ್ತಡ ಇಲ್ಲದ ಶಿಸ್ತನ್ನ ಕಲಿಯೋದು. 3, ಮನೋಭಾವ, ಅಧಿಕಾರದ ಬದಲು ಸಹಾನುಭೂತಿ, ಶಿಕ್ಷೆಯ ಬದಲು ಮಾರ್ಗದರ್ಶನ ನೀಡುವುದು. ಇನ್ನು 2ನೇ ಚೌಕಟ್ಟು ಜ್ಞಾನ ನಿರ್ವಹಣಾ ವ್ಯವಸ್ಥೆ. ಇದು ಶಿಕ್ಷಕರ ಸ್ವಂತ ಯೋಗಕ್ಷೇಮಕ್ಕೆ ಸಂಬಂಧಿಸಿದ್ದು. ಇದು ತುಂಬಾನೇ ಮುಖ್ಯ. ಮೊದಲನೇದು ಮಿದುಳು, ಅಂದ್ರೆ ತಮ್ಮದೇ ಭಾವನೆಗಳನ್ನ ನಿಯಂತ್ರಿಸೋದು ಮತ್ತು ಒತ್ತಡವನ್ನ ಗುರುತಿಸೋದನ್ನ ಕಲಿಯೋದು. 2ನೇದು ದೇಹ, ಎನರ್ಜಿಯನ್ನ ಸರಿಯಾಗಿ ಮ್ಯಾನೇಜ್ ಮಾಡಿ ಬರ್ನೌಟ್ ಆಗದಂತೆ ತಡೆಯೋದು. ಮತ್ತು ಕೊನೆಯದಾಗಿ ನಡವಳಿಕೆ, ಕ್ಲಾಸ್ನಲ್ಲಿ ಪಾಸಿಟಿವ್ ಡಿಸಿಪ್ಲಿನ್ ಮತ್ತೆ ಸೇಫ್ ಆದ ಒಂದು ದಿನಚರಿಯನ್ನ ರೂಪಿಸೋದು. ಸರಿ, ಇದೆಲ್ಲ ಚೆನ್ನಾಗಿದೆ. ಆದ್ರೆ ಈ ಹೊಸ ವಿಧಾನವನ್ನ ಅಳವಡಿಸಿಕೊಂಡ್ರೆ ಕ್ಲಾಸ್ ರೂಮ್ ಹೇಗಿರುತ್ತೆ? ಒಂದು ತರಗತಿ ಗೊಂದಲದಿಂದ ಶಾಂತಿಯ ಕಡೆಗೆ ಹೇಗೆ ಬದಲಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲು ಅಂದ್ರೆ ಈ ಬದಲಾವಣೆಗಿಂತ ಮುಂಚೆ ಬೋಧನಾ ಅನುಭವ ಹೀಗಿರುತ್ತೆ.
ಪದೇ ಪದೇ ಶಿಸ್ತಿನ ಸಮಸ್ಯೆಗಳು, ಶಿಕ್ಷಕರಿಗೆ ಸುಸ್ತು ಮತ್ತು ಬಳಲಿಕೆ, ಭಯದಿಂದ ಬರುವ ವಿಧೇಯತೆ ಮತ್ತು ಟೀಚರ್ ಸ್ಟೂಡೆಂಟ್ ಮಧ್ಯೆ ಒಂದು ಭಾವನಾತ್ಮಕ ಅಂತರ. ಆದರೆ ಪರಿವರ್ತನೆಯ ನಂತರ ಅದೇ ಕ್ಲಾಸ್ ರೂಮ್ ಹೀಗೆ ಬದಲಾಗುತ್ತೆ. ಪರಸ್ಪರ ಗೌರವ, ಭಾವನಾತ್ಮಕ ಸುರಕ್ಷತೆ, ಆರೋಗ್ಯಕರ ಶಿಸ್ತು, ಆತ್ಮವಿಶ್ವಾಸದಿಂದ ಕೂಡಿದ ಭಾಗವಹಿಸುವಿಕೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸಂತೋಷದಾಯಕ ಕಲಿಕೆ. ಇಂತಹ ಅದ್ಭುತ ಬದಲಾವಣೆ ಅಲ್ವಾ? ಇದರಿಂದ ಸಿಗುವ ನೈಜ ಫಲಿತಾಂಶಗಳು ಇಲ್ಲಿವೆ ನೋಡಿ. ಕಿರುಚಾಡದೆ ಕ್ಲಾಸ್ ರೂಮ್ ಮೇಲೆ ಉತ್ತಮ ಕಂಟ್ರೋಲ್, ಆತ್ಮವಿಶ್ವಾಸದಿಂದ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವ ವಿದ್ಯಾರ್ಥಿಗಳು, ಶಿಕ್ಷಕರ ಮಾನಸಿಕ ಬಳಲಿಕೆಯಲ್ಲಿ ಇಳಿಕೆ, ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ಒಂದು ಗಟ್ಟಿಯಾದ ನಂಬಿಕೆ ಹಾಗೂ ಭಾವನಾತ್ಮಕವಾಗಿ ಸುರಕ್ಷಿತವಾದ ಕಲಿಕಾ ವಾತಾವರಣ. ಹಾಗಾದ್ರೆ ಈ ಬದಲಾವಣೆಯ ಪಯಣವನ್ನ ಶುರು ಮಾಡೋಕೆ ಇದು ನಿಮಗೊಂದು ಆಹ್ವಾನ. ಇದು ಬೋಧನೆಯ ಭಾರವನ್ನ ಕಮ್ಮಿ ಮಾಡೋ ಒಂದು ಹೊಸ ದಾರಿ. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ನಾವೆಲ್ಲರೂ ನೆನ್ಪಿಟ್ಕೋಬೇಕು. ಇದು ಶಿಕ್ಷಕರಿಗೆ ಎಕ್ಸ್ಟ್ರಾ ಕೆಲ್ಸ ಅಲ್ವೇ ಅಲ್ಲ. ನಿಜ ಹೇಳ್ಬೇಕಂದ್ರೆ ಇದು ಹಗುರವಾದ ಬೋಧನೆ. ಯಾಕಂದ್ರೆ ಭಾವನಾತ್ಮಕವಾಗಿ ಸುರಕ್ಷಿತವಾದ ಒಂದು ಕ್ಲಾಸ್ ರೂಮಲ್ಲಿ ಕಲಿಸೋದು ಮತ್ತು ಕಲಿಯೋದು ಎರಡೂ ಸುಲಭ ಆಗುತ್ತೆ, ಹೆಚ್ಚು ಪರಿಣಾಮಕಾರಿಯೂ ಆಗುತ್ತೆ. ಕೊನೆಯದಾಗಿ ಈ ಇಡೀ ತತ್ವಶಾಸ್ತ್ರವನ್ನ ಈ ಮೂರೇ ಸರಳ ಆದರೆ ಶಕ್ತಿಯುತವಾದ ಮಾತುಗಳಲ್ಲಿ ಹೇಳಬಹುದು. ಸ್ಪಷ್ಟತೆಯಿಂದ ಬೋಧಿಸಿ, ಶಾಂತಿಯಿಂದ ಬೋಧಿಸಿ, ಜೀವನಕ್ಕಾಗಿ ಬೋಧಿಸಿ. ಈ ಹೊಸ ದಾರಿಯಲ್ಲಿ ಸಾಗೋಕೆ ನಿಮ್ಗೆ ಆಸಕ್ತಿ ಇದ್ರೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣಿಸ್ತಿರೋ ನಂಬರ್ ಅಥವಾ ವೆಬ್ಸೈಟ್ಗೆ ಭೇಟಿ ನೀಡಿ. ಜ್ಞಾನ ಮತ್ತು ಬೆಳವಣಿಗೆಯ ಈ ಪಯಣದಲ್ಲಿ ಪಾಲ್ಗೊಳ್ಳುವ ಈ ಅವಕಾಶವನ್ನ ಬಳಸಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.